ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ವಿಶೇಷ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತ ಆರೋಪದ ಬೆನ್ನಲ್ಲೇ ಎಡಿಜಿಪಿ ದಯಾನಂದ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಜೈಲಿನಿಂದ ವೈರಲ್ ಆಗಿತ್ತು ರೌಡಿ ಗುಬ್ಬಚ್ಚಿ ಸೀನನ ಫೋಟೋ ವಿಡಿಯೋಗಳು. ಜನ ಮಾತಾಡ್ಕೋತಾರೆ, ಜೈಲಲ್ಲಿ ಬಿಡಪ್ಪ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ ಅಂತ. ಅದಕ್ಕೆ ಪುಷ್ಟಿ ನೀಡುವಂತ ಘಟನೆಗಳು ಪದೇ ಪದೇ ನಡೀತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಗುಬ್ಬಚ್ಚಿ ಸೀನನ ಫೋಟೋ ವಿಡಿಯೋ ಬರ್ತ್ಡೇ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಲ್ಲದೆ ರೌಡಿ ರಫೀಕ್ ಸಾದಿಕ್ನ ಫೋಟೋ ಕೂಡ ವೈರಲ್ ಆಗಿತ್ತು. ಜೈಲಿಗೆ ಹೆಂಡತಿಯನ್ನ ಕರೆಸಿ ಆ ರೌಡಿ ಫೋಟೋ ತೆಗೆಸ್ಕೊಂಡಿದ್ದ ಸದ್ಯ 5 ಜೈಲು ಸಿಬ್ಬಂದಿಯನ್ನ ಬಿ ದಯಾನಂದ್ ಅವರು ಅಮಾನತು ಮಾಡಿದ್ದಾರೆ. ಪದೇ ಪದೇ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂತಹ ಹಿನ್ನೆಲೆ ಜೈಲಿನಲ್ಲಿ ಹೊಸ ರೂಲ್ಸ್ ಅನ್ನ ವಿಧಿಸೋದಕ್ಕೆ ಎಡಿಜಿಪಿ ದಯಾನಂದ್ ಅವರು ಚಿಂತಿಸ್ತಾ ಇದ್ದಾರೆ. ಡಿಜಿಟಲ್ ಸ್ಕ್ಯಾನರ್ ಅನ್ನ ಬಳಸಿ ಪ್ರತಿಯೊಬ್ಬರ ಮಾಹಿತಿಯನ್ನ ಪಡೆದು ಮಾನಿಟರ್ ಮಾಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದೇ ಜೈಲಿನಲ್ಲಿ ಅನೇಕ ವರ್ಷಗಳಿಂದ ಇರುವ ಸಿಬ್ಬಂದಿಗಳನ್ನ ವರ್ಗಾವಣೆ ಕೂಡ ಮಾಡಲಾಗತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂತಂದರೆ ಭಾಳಷ್ಟು ವರ್ಷಗಳಿಂದ ಅದೇ ಜೈಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಬಹುಶಃ ಇದಕ್ಕೆಲ್ಲ ಕಡಿವಾಣ ಹಾಕ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೀತಾ ಇದೆ.